ರಾಜ್ಯ ಸರ್ಕಾರದಿಂದ ಎಲ್ಲ ರೈತರಿಗೂ ಕೂಡ ಒಂದು ಶುಭ ಸುದ್ದಿನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬೆಳೆ ಪರಿಹಾರ ಹಣನ ಬಿಡುಗಡೆನ ಮಾಡಿದ್ದಾರೆ. ಹಾಗಾದರೆ ಯಾರ್ಯಾರಿಗೆ ಎಷ್ಟು ಹಣ ಬರುತ್ತೆ, ಯಾವ ರೀತಿ ಬರುತ್ತೆ, ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬರಬೇಕು, ಈ ರೀತಿ ಯಾರ್ಯಾರಿಗೆ ಪ್ರಶ್ನೆ ಇದೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೇ ರಾಜ್ಯದಲ್ಲಿ ಎಷ್ಟೊಂದು ಜಿಲ್ಲೆಗಳು ಮತ್ತು ತಾಲೂಕುಗಳಿಗೆ ಬರ ಬಂದಿದೆ. ಆ ಒಂದು ಕಾರಣದಿಂದಾಗಿ ಇಲ್ಲಿ ಬರ ಪೀಡಿತ ಜಿಲ್ಲೆಗಳಿಗೆ ಹಣನ ನೀಡ್ತೀವಿ ಅಂತ ಸರ್ಕಾರದವರು ಒಂದು ಘೋಷಣೆ ಮಾಡಿದರು. ಅದ್ರ ಪ್ರಕಾರ ಸರ್ಕಾರದವರು ಇವಾಗ ಬೆಳೆ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಮತ್ತು ಯಾವ ರೀತಿ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಇದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ರಾಜ್ಯ ಸರ್ಕಾರ ಇವಾಗ ಹಣನ ಬಿಡುಗಡೆ ಮಾಡಿದೆ. ಇಲ್ಲಿ ನಿಮಗೆ ಪ್ರೂಫು ಕೂಡ ನಿಮ್ಮ ಕಣ್ಮುಂದೆನೇ ಹಾಕಿದ್ದೀನಿ. ಹಾಗಾದರೆ ಹಣ ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬರಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಪ್ರಯತ್ನ ಪಡಿ. ಇಲ್ಲಿ ರಾಜ್ಯ ಸರ್ಕಾರದವರು ಯಾವ್ಯಾವ ಒಂದು ಜಿಲ್ಲೆಗಳಿಗೆ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಇವಾಗ ಹಣನ ಬಿಡುಗಡೆನ ಮಾಡ್ತಾ ಇದ್ದಾರೆ. ಹಾಗಾದರೆ ನಿಮ್ಗೆ ಹಣ ಬರುತ್ತಾ ಬರಲ್ಲ ಅನ್ನೋ ಡೌಟ್ ಇದೆ ಅಂದರೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಫ್ರೂಟ್ಸ್ ಐಡಿ ಕ್ರಿಯೇಟ್ ಆಗಿರಬೇಕಾಗಿರುತ್ತೆ. ಮತ್ತು ಫ್ರೂಟ್ಸ್ ಐಡಿಗೆ KYC ಮಾಡಿಸಿದಿರಾ ಅಂದರೆ ಇದೊಂದು ಬೆಳೆ ಪರಿಹಾರ ಹಣ ಏನು ಬರಬೇಕಲ್ಲ ಅದು ನಿಮ್ಮ ಖಾತೆಗೆ ಡೈರೆಕ್ಟಾಗಿ ಬರುತ್ತೆ. ಫ್ರೂಟ್ಸ್ ಐಡಿ ಯಾರ್ಯಾರ ಹತ್ರ ಇದೆ ಅವ್ರಿಗೆ ಮಾತ್ರ ಈ ಒಂದು ಹಣ ಬರೋದು. ಹಾಗಾದರೆ ಹಣನ ಯಾವ ರೀತಿ ಕೊಡ್ತಾರೆ, ಯಾರ್ಯಾರಿಗೆ ಕೊಡ್ತಾರೆ ಅಂತ ನೀವು ಕೂಡ ಕೇಳ್ಬೋದಾಗಿರುತ್ತೆ. ಇಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ ಸರ್ಕಾರದವರು ಅವ್ರು ಎಲ್ಲ ಜಿಲ್ಲೆ ಮತ್ತು ತಾಲೂಕವ್ರಿಗೆ ಎಲ್ಲರಿಗೂ ಕೂಡ ಬರುತ್ತೆ. ಮತ್ತು ಇಲ್ಲಿ ನಿಮ್ಗೆ ಅಮೌಂಟ್ ಬಂದ್ಬಿಟ್ಟು ಇದು ವೇರಿ ಆಗುತ್ತೆ. ಇಲ್ಲಿ NDRF ಅವ್ರು ಬಂದ್ಬಿಟ್ಟು ಒಂದು ಗೈಡ್ಲೈನ್ಸ್ನ ಓಡಿಸಿರ್ತಾರೆ. ಅದನ್ನ ಫಾಲೋ ಮಾಡಿಕೊಂಡು ನಿಮ್ಗೆ ಇಲ್ಲಿ ಹಣನ ಬಿಡುಗಡೆ ಮಾಡೋದು. ಈ ಮಳೆ ಆಧಾರಿತ ಒಂದು ಪ್ರದೇಶ ಆದರೆ ನಿಮಗೆ 8,500 ರೂಪಾಯಿ ಸಿಗುತ್ತೆ. ಮತ್ತು ನೀರಾವರಿ ಪ್ರದೇಶ ಆದರೆ ನಿಮಗೆ 17,000 ರೂಪಾಯಿ ಸಿಗುತ್ತೆ. ಮತ್ತು ನಿಮ್ದು ಏನಾದರೂ ವಾರ್ಷಿಕ ಬೆಳೆ ಏನಾದರೂ ಬೆಳೀತಿದ್ರೆ ಅಂದರೆ 22,500 ರೂಪಾಯಿ ಸಿಗುತ್ತೆ. ಈ ರೀತಿ ನಿಮಗೆ ಅಮೌಂಟು ವೇರಿ ಆಗುತ್ತೆ. ಎಲ್ಲರಿಗೂ ಕೂಡ ಒಂದೇ ಅಮೌಂಟ್ ಸಿಗಲ್ಲ, ಈ ರೀತಿ ವೇರಿ ಆಗುತ್ತೆ. ಮತ್ತು ಸರ್ಕಾರದವರು ಈ ಒಂದು ಹಣನ ಯಾವ ರೀತಿ ಕೊಡ್ತಾರೆ ಅಂದರೆ ನಿಮಗೆ ಕಂತು ವೈಸ್ ಕೊಡ್ತಾ ಹೋಗ್ತಾರೆ. ಅಂದರೆ ಇವಾಗ ಮೊದಲೇ ಕಂತಾಗಿ ನಿಮಗೆ 2,000 ರೂಪಾಯಿನ ಬಿಡುಗಡೆನ ಮಾಡಿದ್ದಾರೆ. ಬಿಡುಗಡೆ ಆಗಿದೆ ನೆನ್ನೆ. ಹಾಗಾದರೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದರೆ ನಿಮ್ಗೇನಾಗುತ್ತೆ ಅಂದರೆ ವಿತಿನ್ 15 ಡೇಸ್ ಅಷ್ಟರಲ್ಲಿ ಅಂದರೆ 15 ದಿನದೊಳಗಡೆ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ. ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ, ಯಾರ ಹತ್ರ ಫ್ರೂಟ್ಸ್ ಐಡಿ ಇದೆ ಅವ್ರಿಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.